ಹಾಲಿವುಡ್ ರೇಂಜ್ ಅಲ್ಲಿ ಇದೆ ಫಿಲಂ. ಸಕ್ಕದಾಗಿದೆ ಸರ್, ಸೂಪರ್ ಆಗಿದೆ, ಎಲ್ಲ ಸಕ್ಕದಾಗಿದೆ, ನೋಡ್ದೇನೆ ವಿಜುವಲ್ಸ್ ಮಾತ್ರ ಸಖತ್ ಟಾಪ್ ನಾಚ್. 4 ವರ್ಷ ಕಾದಿರೋದಕ್ಕೂ ಏನು ಯೋಚನೆ ಇಲ್ಲ ಬಿಡಿ ಸರ್. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ಎಷ್ಟು ವರ್ಷ 4 ವರ್ಷ ಕಾದಿತ್ತು, ಏನ್ ಅನಿಸ್ತಾ ಇದೆ? ಸಾರ್ಥಕ ಅನ್ಸ್ತು. ಹೌದಾ? ಆ ಸಿನಿಮಾದೊಳಗೆ ಒಬ್ಳು ಕಲಾವಿದೆ ಸಿಕ್ಕದ್ಲಲ್ಲ, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ? ತುಂಬಾ ಚೆನ್ನಾಗಿ ಅನ್ಸ್ತು, ತುಂಬಾ ಚೆನ್ನಾಗಿ. ಆ ಮೂವಿ ಚೆನ್ನಾಗಿದೆ. ಏನೇ ಅಪ್ಡೇಟ್ ಆದ್ರೂ ನಮ್ಮ ಹಳೆಯ ರಾಕಿಂಗ್ ಸ್ಟಾರ್ ಎಷ್ಟೇ ಸರಿ, ಕಿರಾತಕ ಮೂವಿನೇ ನಾವು ಹುಡುಕ್ತಾ ಇರೋದು ಯುದ್ಧವರೆಗೂ. ಎಷ್ಟೇ ಟಾಕ್ಸಿಕ್ಸ್ ಬಂದ್ರು, KGF ಬಂದ್ರು, ಹಳೆ ಎಷ್ಟೇ ನಮ್ಗೆ ಸರಿ ಅನ್ಸುತ್ತೆ. ಸೂಪರ್ ಆಗಿದೆ. ಸರಿ, ಕನ್ನಡ ಹಬ್ಬ ಆಗೋದ್ರಲ್ಲಿ ಡೌಟೇ ಇಲ್ವಾ? ಹಬ್ಬ ಸೂಪರ್ ಹಬ್ಬ ಆಗುತ್ತೆ. ವಿವಿಧ ಭಾಷೆಯವ್ರಿಗೆ ಏನ್ ಅನ್ಸ್ಬೋದು? ಈ ತೋರಂತೂ ಬೊಂಬಾಟ ಅನ್ಸುತ್ತೆ. ಹೌದಾ? ಎಸ್. ಓಕೆ ಸರ್, ಎಷ್ಟು ವರ್ಷ ಟಿಕೆಟ್ಗೆ ಯಾವ್ದೇ ಕಾರಣಕ್ಕೂ ಮೋಸ ಇಲ್ಲ ಅನ್ನೋದು ನಿಮ್ಮ 100%. 2 ಸಲ ನೋಡ್ಬೋದು, 2-3 ಸಲ ನೋಡ್ಬೋದು. ಏನ್ ಸರ್? 2-3 ಸಲ ನೋಡ್ಬೋದು, ಒಳ್ಳೇದಿದೆ. ಎಲ್ಲ ಬನ್ನಿ, ಥಿಯೇಟ್ರಿಗೆ ಬನ್ನಿ. ಬರೀ ಇಂಗ್ಲಿಷ್ ಮೂವಿನೇ ಅಲ್ಲ, ಕನ್ನಡ ಮೂವಿನೂ ನೋಡ್ಬೋದು. ಓಕೆ ಸೂಪರ್ ಆಗಿದೆ. ಇಷ್ಟೊತ್ತು ರಾಯ ನೆಕ್ಸ್ಟ್ ಟಿಕೆಟ್ ಆಗಿದೆ ಅಲ್ಲ, ಹೌದಾ? ತುಂಬಾ ಚೆನ್ನಾಗಿದೆ. ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟ? ಎಲ್ಲ ಬನ್ನಿ, ಪ್ರೀತಿಯಿಂದ ನೋಡಿ. ಯಾವ ಫಿಲಮ್ ಏಟ್ ಮಾಡಬೇಡಿ, ಪ್ರೀತಿಯಿಂದ ನೋಡ್ಬಿಟ್ಟು ಪ್ರೀತಿಯಿಂದ ಹೋಗ್ಲಿ ಅಷ್ಟೇ. ಒಂದು ಅಭಿಮಾನಿಯಾಗಿ, ಎಷ್ಟು ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರೀತಿಯಿಂದ ನೋಡ್ಬಿಟ್ಟು ಪ್ರೀತಿಯಿಂದ ಹೋಗ್ಬೇಡಿ. ಟಿಕೆಟ್ಗೆ ಯಾವ್ದೇ ಕಾರಣಕ್ಕೂ ಮೋಸ ಇಲ್ವಾ ಸರ್? ಮೋಸ ಇಲ್ಲ. ಓಕೆ ಸರ್, ಇಷ್ಟು ವರ್ಷ ಕಾದಿತ್ತು, ಏನ್ ಅನಿಸ್ತಾ ಇದೆ ನಿಮ್ಗೆ? ನಮ್ಗೊಂದು ಪ್ರೌಡ್ ಅನಿಸ್ತಿದೆ. ತುಂಬಾ KGF 2 ಬಂತು. KGF 2 ಮತ್ತೆ ಯಾವಾಗ ಏನ್ ಮಾಡ್ತಾರೆ ಅಂತ ತುಂಬಾ ಕಾಯ್ಕೊಂಡಿದ್ವಿ. ಇವಾಗ ಟ್ಯಾಕ್ಸಿಗೆ ಬಂದಿದೆ. ಒಳಗಡೆ ಒಬ್ಳು ಕಲಾವಿದೆ ಸಿಗ್ತಾಳೆ ಹೆಸರಿಗೆ, ಹೌದು ಸರ್, ಅವ್ರ ಆಕ್ಟಿಂಗ್ ಯಾವ ತರ ಇತ್ತು? ಸೂಪರ್ ಆಗಿದೆ ಸರ್, ಫ್ಯಾಂಟಾಸ್ಟಿಕ್. ನಯನತಾರ ಮೇಡಮ್ ಆಕ್ಟಿಂಗ್ ಅಂತೂ ಬೇರೆ ಲೆವೆಲ್ ಇದೆ ಸರ್. ಒಂದಷ್ಟು ಜನ ನಮ್ ಕನ್ನಡ ಆಕ್ಟರ್ಗಳು ಕೂಡ ಇದ್ರಲ್ಲಿ ಆಕ್ಟ್ ಮಾಡಿದ್ದಾರೆ. ಹೌದು. ನಿಮ್ಗೆ ಏನ್ ಅನಿಸ್ತಾ ಇದೆ? ಅವ್ರ ಬಗ್ಗೆನೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ಎಲ್ಲಾರ ಆಕ್ಟಿಂಗ್. ಎಲ್ಲ ಒಂದ್ ಕಡೆ ಕನ್ನಡ ಅಭಿಮಾನ ಯಾವ್ದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ ಅಂತ ಅಂತೀರಾ? ಹೌದು, ಯಾವ್ದು ಕಾರಣಕ್ಕೆ ಬಿಟ್ಕೊಟ್ಟಿಲ್ಲ. ಯಶ್ ಆಕ್ಟಿಂಗ್ ಸೂಪರ್ ಆಗಿದೆ, ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ನಾನ್ ನಿಮ್ಗೆ ನೇರವಾಗಿ ಒಂದ್ ಕ್ವಶನ್ ಕೇಳ್ತಾ ಇದ್ದೀನಿ. ಎಷ್ಟೋ ಜನ ಲೇಡೀಸ್ ನೋಡಕ್ ಆಗಲ್ಲ ಅಂತ ಹೇಳ್ತಾ ಇದ್ರಲ್ಲ, ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಅಫ್ಕೋರ್ಸ್ ನೋಡ್ಬೋದು. ಸೊ ಲೈಕ್ ಲೇಡೀಸ್ ಮೂವಿ ಹೆಂಗ್ ಡೈರೆಕ್ಟ್ ಮಾಡಿದ್ದಾರೆ, ಇಲ್ಲ ಅವ್ರ ಫೀಲಿಂಗ್ಸ್ ಏನು ಅದನ್ನ ಫೋಕಸ್ ಮಾಡಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ವಿಲ್ ಸಿ. ಸರ್, ಒಂದು ಹೆಣ್ಣು ಇಷ್ಟು ಬ್ಯೂಟಿಫುಲ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ, ಸೊ ಅವ್ರಿಗೆ ಅದ್ರ ಬಗ್ಗೆ ಏನ್ ಹೇಳಕ್ಕೆ ಪ್ರೌಢ? ಲೈಕ್ ಹೆಣ್ಣು ಯಾವ ತರ ಥಿಂಕ್ ಮಾಡ್ಬೋದು, ಅವ್ರ ಮನಸ್ಸಿನ ಆಳ ಹೆಂಗ ಅರ್ಥ ಮಾಡಿಸ್ಬೋದು ಅಂತ ಇದ್ರಲ್ಲಿ ಸ್ಟೋರಿಯಲ್ಲಿ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಯಶ್ ಅವ್ರ ಬಗ್ಗೆ? ಸೂಪರ್ ಆಗಿದೆ. ಮಾತಾಡ್ರಿ, ಹೇಳೋಣ. ಸಕ್ಕದಾಗಿದೆ ಫಿಲಮ್, ನೋಡಿದೀವಿ, ಸೂಪರ್ ಆಗಿದೆ. ಅದ್ರ ವಿಜುವಲ್ಸ್ ಎಲ್ಲ ಯಾವ ತರ ಇದೆ? ಸಕ್ಕದಾಗಿದೆ, ಆ ತರ ಇದೆ. ಹೌದಾ? ಕನ್ನಡದಲ್ಲಿ ಒಂದು ದೊಡ್ಡ ಹಬ್ಬ ಆಗೋದು ಡೌಟೇ ಇಲ್ಲ ಅಂತೀರಾ? ಡೌಟೇ ಇಲ್ಲ, ಪಕ್ಕಾ ಆಯ್ತಿದೆ. ಪಕ್ಕಾ. ಒಂದ್ ಹೆಣ್ಣು ಯಾವ ತರ ಸ್ಟೋರಿ ಆಗಿ ಫೇರಿ ಟೇಲ್ಸ್ ಆಗಿ ಹೇಳ್ಬೋದು, ಇದು ನೋಡ್ಬೋದು.